ಮನೆ ಮಾಲೀಕರು ಖಾಸಗಿ ಫೈನಾನ್ಸ್ ನಡುವೆ ವ್ಯಾಜ್ಯ. ಇಬ್ಬರ ವ್ಯಾಜ್ಯದ ನಡುವೆ ಬೀದಿ ಪಾಲಾದ ಬಾಡಿಗೆ ಇದ್ದವರು. ಬೆಳಗಾವಿಯ ರಾಮನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಚಳಿಯ ನಡುವೆ ಬೀದಿ ಪಾಲಾಗಿದ್ದಾರೆ ಕುಟುಂಬಸ್ಥರು. ನಾಲ್ಕೈದು ಗಂಟೆ ಹೊರಗೆ ಬಂದೇವ್ರಿ. ಮಳೆ ಬರಾಕತ್ತೈತಿ. ಸಣ್ಣ ಸಣ್ಣ ಮಕ್ಕಳು ಅದಾವ್ರಿ ಮನ್ಯಾಗ. ಮತ್ತು ಲೇಡೀಸ್ ಪೊಲೀಸ್ ಬಂದ ಕಾಸು ನಮಗೆ ಟಾರ್ಚರ್ ಮಾಡಿದಾರ್ರಿ. ಅವ್ರು ಲೋನ್ ತುಂಬಿಲ್ಲ ಅಂತ್ರಿ ಅವ್ರು. ಮತ್ತು ಘರ್ ಮಾಲೀಕ್ರಿ. ಮತ್ತು ನಾವು ಇಲ್ಲಿ ಕಿರಾಯ್ದ ಇರೋದವ್ರಿ. ಮತ್ತು ನಮಗೆ ಬಂದ ಕಾಸು ಟಾರ್ಚರ್ ಮಾಡಾಕತ್ತಾರ್ರಿ. ಅರೆ ಸೀಸ್ ಮಾಡಿ ಹೋಗ್ಯಾರ್ರಿ. ಹೊರಗೆ ಬರ್ರಿ ಕಾಸು ಲೇಡೀಸ್ ಪೊಲೀಸ್ ಭಾಳ ಟಾರ್ಚರ್ ಮಾಡಿರ್ರಿ. ಪೊಲೀಸ್ಗಳು ಬಂದಿದ್ರಿ, PSI ಬಂದಿದ್ರಿ. ಮತ್ತು ಹೊರಗೆ ಬಂದ್ರು ನಾವು ಎಲ್ಲ ಸೀಸ್ ಮಾಡಿ ಹೋಗ್ಯಾರ್ರಿ ಅವ್ರು. ಎಲ್ಲ ಸಾಮಾನು ಒಳಗೆ ಅದಾವ್ರಿ. ಇಲ್ರಿ ನಮಗೇನು ಗೊತ್ತಿಲ್ರಿ. ಅಚಾನಕ್ನ ಬಂದ್ರಿ ಅವ್ರು. ಬಂದ್ ಗ್ಯಾಸ್ ಮನ್ಯಾಗೂ ಯಾರು ಇದಕ್ಕಿಲ್ರಿ. ಮತ್ತು ಫೋನ್ ಹಚ್ಚಿ ಅಂದಾಗ ಫೋನ್ ಹಚ್ಚಿ ಕೊಟ್ರಿ ನಾನು ಹಸ್ಬೆಂಡ್ಗೆ. ಮತ್ತು ಅವ್ರು ಬಂದ ಗ್ಯಾಸ್ ಎಲ್ಲ ಇದಾತ್ರಿ. ಅದು ಎಲ್ಲ ಅಲ್ಲೇ ಐತ್ರಿ ಸಾಮಾನು. ಇಲ್ರಿ ಏನು ಧಮ್ಕಿ ಏನಿಲ್ಲ ಸರ್. ಆರ್ಡರ್ ತಂದಿದ್ದೇವೆ, ನೀವು ಮನೆ ಖಾಲಿ ಮಾಡಿ ಇದೇ ಹೇಳಿದ್ರು ಸರ್ ಅವರು. ಏನು ಧಮ್ಕಿ ಅಂತ ಇಲ್ಲ, ನಮ್ಗೆ ಕೋರ್ಟ್ ಆರ್ಡರ್ ಇದೆ. ಕೋರ್ಟ್ ಆರ್ಡರ್ ತೋರ್ಸೋಕ್ಕಿರಲಿಲ್ಲ. ಏನೋ ಸಂಬಂಧ ಅಂತ ಯಾರೋ ವಕೀಲ ಬಂದಿದ್ರು, ಕೋರ್ಟ್ದಿಂದ ಯಾರೋ ವಕೀಲರ ಅಂತೇಳಿ ಬಂದಿದ್ರು. ಅವರು ನೋಟಿಸ್ ತೋರಿಸ್ತಾ ಇದು ಏನಾಗಿದೆ ಸರ್, ಇದು ಯಾವುದೋ ಒಂದು ಫ್ಲೂಟಾಲ್ ಫೈನಾನ್ಸ್ದಲ್ಲಿ ಇರೋ ಮನೆ ಮಾಲೀಕರು ಲೋನ್ ತೊಗೊಂಡಿದ್ರು 2019ರಲ್ಲಿ 45 ಲಕ್ಷ ರೂಪಾಯಿ ಲೋನ್ ತೊಗೊಂಡಿರುತ್ತೆ. ಅವರು ಏನೋ ಕರೆಕ್ಟಾಗಿ ಫ್ರಾಮ್ ಒಂದು 3 ವರ್ಷ ಕರೆಕ್ಟಾಗಿ ತುಂಬಿದ್ದಾರೆ. ಅವ್ರದ್ದು ಫಾದರ್ದು ಸಡನ್ಲಿ ಡೆತ್ ಆಗಿದೆ 2022. ಬಶೀರ್ ಅಹಮದ್ ಬಾಗ್ವಾನ್ ಅವ್ರ ಹೆಸರ ಮೇಲೆ ಲೋನ್ ಇತ್ತು. ಅವರು 2022ರಲ್ಲಿ ಡೆತ್ ಆದರು. ಮತ್ತು 2022 ಆಗಸ್ಟ್ ಮಟನೂ ಇವ್ರದ್ದು ಅಕೌಂಟ್ದಲ್ಲಿ ಕ್ಲಿಯರ್ ಮಂತ್ಲಿ ಕ್ಲಿಯರ್ ಆಗ್ತಾ ಇದೆ. 31 ಲ್ಯಾಕ್ ರುಪೀಸ್ ಇವರು ಆಲ್ರೆಡಿ ಪೇ ಮಾಡಿದ್ದಾರೆ 2022 ಆಫ್ಟರ್ ಅಕ್ಟೋಬರ್ ಮಂತ್ ಮಟ. ಆಮೇಲೆ ಇವ್ರು ಏನಾಯಿತು, ಬ್ಯಾಂಕ್ ಹತ್ರ ಹೋಗಿ ನಮಗೆ ಸೆಟಲ್ಮೆಂಟ್ ಕೊಡಿ ಅಂತ ಹೋಗ್ತಾರೆ. ಮತ್ತು ಬ್ಯಾಂಕ್ದವರು ಸೆಟಲ್ಮೆಂಟ್ ನಾವು ಕೊಡೋದಿಲ್ಲ, ನಿಮ್ಮದು ಇಷ್ಟಿಷ್ಟು ಇನ್ನೂ 46 ಲಕ್ಷ ರೂಪಾಯಿ ಬಾಕಿ ಇದೆ, ನೀವು ತುಂಬಬೇಕು, ನಾವು ಸೆಟಲ್ಮೆಂಟ್ ಕೊಡೋಲ್ಲ ಅಂತ ಇವ್ರಿಗೆ ಕಸ್ಟಮರ್ಗೆ ಹೇಳ್ತಾರೆ. ಮತ್ತು ಅವರು ಅದು ಬಿಟ್ಟು ಆಮೇಲೆ ಮಾಲೀಕರು ಇಮ್ರಾನ್ ತಂದೆಯವರು ಇದ್ರು ಮೊದಲು. ಅವರು 2019ರಲ್ಲಿ ತೀರ್ಕೊಂಡ್ರು. ಅವ್ರು ತೀರ್ಕೊಂಡ ನಂತರ ಆ ಮನೆ ಮಾಲೀಕರು ಅವ್ರು ವಾರಸ್ದಾರ ಏನದಾರಲ್ಲ, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಕೂಡ ವಾರಸ್ದಾರ ಆದರು, ಹೌದಲ್ರಿ. ಆಮೇಲೆ ಆ ಮನೆ ಮೇಲೆ ಅವ್ರ ತಂದೆಯವರು ಸಾಲ ಮಾಡಿದ್ರು. ಆ ಸಾಲದ್ದೇನೈತಿ ಕೋರ್ಟ್ನಲ್ಲಿ ಪ್ರಕರಣ ಪೆಂಡಿಂಗ್ ಐತಿ. ಕೋರ್ಟ್ನಲ್ಲಿ ಇನ್ನೂ ಪೆಂಡಿಂಗ್ ಐತಿ. ನಾವು 30/5/2024 ಅಂದರೆ ಈ ತಿಂಗಳು ಮೇ 2024 ನಾವು ದಾಖಲು ಮಾಡಿ ಅವ್ರಿಗೆ ಸಮನ್ಸ್ ಹೋದ್ರು. ಬ್ಯಾಂಕ್ನವರು ಹಾಜರಾಗ್ತಾ ಇರಲಿಲ್ಲ ಕೋರ್ಟ್ನಲ್ಲಿ. ಹೀಗಾಗಿ ಅವ್ರಿಗೆ ಎಕ್ಸ್ಪರ್ಟ್ ಮಾಡಿ ನಮ್ಮ ಅಪ್ಪ ಲೋನ್ ತೊಗೊಂಡ್ರೆ 2019 ನಾವು ಕಂಟಿನ್ಯೂ ತುಂಬಿದ್ದಾರೆ ಲೋನ್ 32 ಲಕ್ಷ ರೂಪಾಯಿ. ಮತ್ತು ನಾವು ಸೆಟಲ್ಮೆಂಟ್ ಕೇಳಿದವ್ರು ಕೊಟ್ಟಿಲ್ಲ ರೀ. 45 ತುಂಬಿಗಿಲ್ಲ ಅಂತ ನಿಮ್ಗೆ ಬಿಲ್ಡಿಂಗ್ ಸೀಸ್ ಮಾಡ್ದೋ ನಾವು, ಸೆಲ್ ಮಾಡ್ದೋ ನಾವು, ಹಿಂಗೆ ಮಾಡ್ತಾ ಇದ್ದವ್ರಿ. ಮತ್ತು ನಾವು ಲೀಗಲಿ ಹೋದ ಕೇಸ್ ಹಾಕಿದ್ದೇವೆ ಜೂನ್ಗೆ. ಮತ್ತು ನೀವು ಬಂದಿಲ್ಲ ರೀ, ಎಕ್ಸ್ ಪಾರ್ಟಿ ಆಗಿದ್ದಾರೆ ಕೋರ್ಟ್ಗೆ. ಹರಾಸ್ಮೆಂಟ್ ಭಾಳ ಮಾಡೋದು. SMFG ಮೊದಲು ಫುಲ್ಟ್ರಾನ್ ಐತ್ರಿ, ಮರ್ಜ್ ಕೇಸ್ SMFG ಆಗಿದ್ದಾರೆ. ಡೀಟೇಲ್ಸ್ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ರೂಲ್ ಇದೆ, ಮಧ್ಯರಾತ್ರಿ ಏನೇ ಆದ್ರೂ ಕೂಡ ಈ ರೀತಿಯಾಗಿ ಮನೆ ಮಕ್ಕಳನ್ನ, ವೃದ್ಧರನ್ನ, ಯಾರನ್ನಾದ್ರೂ ಮನೆಯಿಂದ ಹೊರಗಡೆ ಹಾಕಬಾರ್ದು, ಏನೇ ಇದ್ರೂ ಡೇ ಟೈಮಲ್ಲಿ ನೋಡ್ಕೋಬೇಕು ಅಂತ. ಅಲ್ಲಿ ಒಂದು ಸಣ್ಣ ಕಾಮನ್ ರೂಲ್ ಕೂಡ ಫಾಲೋ ಮಾಡಿಲ್ವಲ್ಲ, ಇದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ನೋಡಿ ಸಭಾ, ಗಂಡ ಹೆಂಡರ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ನಿಟ್ಟಿನಲ್ಲಿ ಈ ಏನು ಘಟನೆ ಏನಿದೆ, ಪ್ರಮುಖವಾಗಿ ಏನಂತಂದರೆ ಮನೆ ಮಾಲೀಕ ಹಾಗೇನೆ ಖಾಸಗಿ ಫೈನಾನ್ಸ್ ನಡುವಿನ ತಿಕ್ಕಾಟದಲ್ಲಿ ಈ ಬಡ ಕುಟುಂಬ ಏನಂತಂದರೆ ಬೀದಿಗೆ ಬಿದ್ದಿರುವಂಥದ್ದು. ಪ್ರಮುಖವಾಗಿ ಕಳೆದ 13 ತಿಂಗಳಿಂದ ಇದೇ ಒಂದು ಮನೆಯಲ್ಲಿ, ಅಂದರೆ ಬೆಳಗಾವಿ ನಗರದಲ್ಲಿ ಬರ್ತಕ್ಕಂಥ ರಾಮನಗರದ ಒಂದು ಬಡಾವಣೆಯಲ್ಲಿ ಕಳೆದ 13 ತಿಂಗಳಿಂದ ಮುರ್ತುಜಾ ಪಟೇಲ್ ಅನ್ನೋ ಕುಟುಂಬ ಏನಿದೆ, ಸುಮಾರು 13 ಜನರು ಇರ್ತಕ್ಕಂಥ ಕುಟುಂಬ ಇದು, ತುಂಬ ಕುಟುಂಬ ಇದು. ಏನಂತಂದರೆ ಬಾಡಿಗೆಗೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏಕಾಏಕಿ ಮನೆ ಮಾಲೀಕ ಏನು 45 ಲಕ್ಷ ರೂಪಾಯಿ ಏನೋ ಒಬ್ಬ ಫೈನಾನ್ಸ್ನಿಂದ ಪಡೆದುಕೊಂಡಿದ್ದಾರೆ. ಅದನ್ನು ಆ ಫೈನಾನ್ಸ್ನವರು ಏನಂತಂದರೆ
ಬೆಳಗಾವಿಯ ಜಿಲ್ಲಾ ಮೂರನೇ ಕೋರ್ಟ್ ಏನಿದೆ ಅಲ್ಲಿ ಏನಂತಂದ್ರೆ ಇದನ್ನ ಅರ್ಜಿಯನ್ನ ಸಲ್ಲಿಸ್ತಾರೆ. ಅದಾದ ನಂತರ ಮಾಲೀಕನ ವಿರುದ್ಧವಾಗಿ ಏನಂತಂದ್ರೆ ಆ ತೀರ್ಪು ಬರುತ್ತೆ. ತೀರ್ಪು ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಹೇಳದೆ ಕೇಳದೆ ಏನಂತಂದ್ರೆ ಮಧ್ಯರಾತ್ರಿ ಮುರ್ತುಜಾ ಪಟೇಲ್ ಅನ್ನೋ ಕುಟುಂಬ ಏನಿದೆ ಆ ಎಲ್ಲ ಸದಸ್ಯರನ್ನ ಹೊರಗಡೆ ಹಾಕಿ ಏನಂತಂದ್ರೆ ಆ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರನ್ನ ಹೊರಗಡೆ ಹಾಕಿ ಅಲ್ಲಿರ್ತಕ್ಕಂಥ ಅವರು ನಿತ್ಯದ ಸಾಮಗ್ರಿಗಳೇನಿವೆ ಅವುಗಳನ್ನು ಸಹ ಏನಂತಂದ್ರೆ ಹೊರಗಡೆ ಬೀಸಾಕಿ ಏನಂತಂದ್ರೆ ಅಮಾನವೀಯವಾಗಿ ಏನಂತಂದ್ರೆ ಕೆಲ ಏನು ಮಾಲೀಕರು ಜೊತೆಗೆ ಏನಂತಂದ್ರೆ ಆ ಫೈನಾನ್ಸ್ ಕಂಪನಿ ನಡೆಸಿರುವಂಥದ್ದು ಇದು ಎಲ್ಲೋ ಒಂದು ಕಡೆ ಏನಂತಂದ್ರೆ ಇಡೀ ಮಾನವೀಯತೆಯನ್ನೇ ಮರ್ತ್ರ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು. ಯಾಕಂತಂದ್ರೆ ಇಡೀ ರಾತ್ರಿ ಮಳೆ ಬರ್ತಾ ಇದೆ, ಅಂಥ ಸಂದರ್ಭದಲ್ಲಿ ಆ ಮಳೆ ಬರ್ತಾ ಇದೆ, ಜೊತೆಗೆ ಅವರು ಎಲ್ಲಿ ವಾಸ ಆಗಬೇಕು, ಜೊತೆಗೆ ಒಂದಿಷ್ಟು ಅವಕಾಶವನ್ನು ನೀಡಬೇಕಾಗಿತ್ತು. 1 ತಿಂಗಳ ಕಾಲ ಅವಕಾಶವನ್ನು ನೀಡಿದ್ರೆ ಆ ಬಾಡಿಗೆ ಇದ್ದಂಥ ಕುಟುಂಬ ಬೇರೆ ಕಡೆ ಏನಂತಂದ್ರೆ ಶಿಫ್ಟ್ ಆಗ್ತಾ ಇದ್ರು. ಅದನ್ನು ಸಹ ನೀಡದೆ ರಾತ್ರೋರಾತ್ರಿ ಏನಂತಂದ್ರೆ ಇಡೀ ಮನೆಯನ್ನ ಖಾಲಿ ಮಾಡಿಸಿರುವಂಥದ್ದು. ಇಡೀ ಕುಟುಂಬ ಏನಂತಂದ್ರೆ ಇಡೀ ರಾತ್ರಿ ಆ ಏನು ಮಳೆ ಬೀಳ್ತಾ ಇತ್ತು ಅದೇ ಒಂದು ಮಳೆಯಲ್ಲೇ ತೋರಿಸ್ಕೊಂಡು ಏನಂತಂದ್ರೆ ಇಡೀ ಕುಟುಂಬ ಕುಳಿತಿರುವಂಥದ್ದು. ಹೀಗಾಗಿ ಈ ಏನು ಘಟನೆ ಏನಿದೆ ಈ ಘಟನೆಗೆ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಮಾನವೀಯತೆಯನ್ನ ಮರ್ತ್ರ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಸಭಾ, ಮಾನವೀಯತೆ ಜೊತೆ ಕಾನೂನು ಕೂಡ ಫಾಲೋ ಮಾಡಿಲ್ಲ ಅಲ್ಲಿ. ಥ್ಯಾಂಕ್ ಯು ಶ್ರೀಕಾಂತ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.